ಸಂವಿಧಾನದ ಬಗ್ಗೆ ಗೊತ್ತಿಲ್ಲದೆ ಇರೋರು ಇದ್ದಾರೆ ಅಂತ ಹೇಳಿದ್ರೆ ನನ್ ನಿಜಕ್ಕೂ ಬೇಸರ ಆಗುತ್ತೆ. ಹೆಚ್ಚು ಸಂವಿಧಾನವನ್ನ ಬದಲಾಯಿಸಿದ್ದು ಕಾಂಗ್ರೆಸ್, ಆದರೆ ತಿದ್ದುಪಡಿ ಮಾಡಿದ್ದು ಅದನ್ನ ಇವತ್ತು ಸಮರ್ಥನೆ ಮಾಡ್ಕೋತಾರ. ನಂಬರ್ 1. ಎರಡನೇದು, ದೇಶಭಕ್ತಿ ಬಗ್ಗೆ ಮಾತಾಡಿದ್ವಿ. ದೇಶಭಕ್ತಿ ಬಗ್ಗೆ ಮಾತಾಡಿದಾಗ ಯಾವ ಪ್ರಧಾನಿಗಳು ತಮ್ಮ ಐರನ್ ಬಟ್ಟೆಯನ್ನು ವಿದೇಶಕ್ಕೆ ಕಳಿಸ್ತಾ ಇದ್ರು ಐರನ್ ಮಾಡೋದಕ್ಕೆ, ಅದು ದೇಶಭಕ್ತಿ. ಲೆಕ್ಕ ಕೊಡಿ ಅಂತ ಹೇಳಿದ್ರು. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಯಾರು ಲೆಕ್ಕ ಕೊಟ್ಟಿದಾರ? ವಿದೇಶಕ್ಕೆ ಹೋದಂತ ಇವರು ವಿರೋಧ ಪಕ್ಷದವರು ಲೆಕ್ಕ ಕೊಟ್ಟಿದಾರ? ನಮ್ಮ ದೇಶದ ಅನೇಕ ಹೆಕ್ಟೇರ್ನ ಚೈನಾ ಕೊಟ್ರು, ಅದ್ರ ಬಗ್ಗೆ ಯಾರು ಲೆಕ್ಕ ಕೊಟ್ಟಿದಾರ? ಯಾರು ದೇಶ ವಿರೋಧಿಗಳು ಇವತ್ತು RSS ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಒಂದು ನನಗೆ ಸಂತೋಷ ಆಗುತ್ತೆ. ಇಷ್ಟು ದಿವಸ RSS ಗೊತ್ತಿರ್ಲಿಲ್ಲ, ವಿರೋಧ ಭಕ್ತಿ. ಇವತ್ತು ಕಾಂಗ್ರೆಸ್ ಅವರು ಬಡ್ದೆಪ್ಸಿದ್ರೆ RSS ಅಂತಾರ ಹೊರತು ಇನ್ನೇನು ಹೇಳಲ್ಲ. 1948 ಬ್ರಾಹ್ಮಣ ಹತ್ಯಾಕಾಂಡ ಮಾಡಿದ್ರಿ ನೀವು, 1984 ಸಿಖ್ಖರ ಹತ್ಯಾಕಾಂಡ ಮಾಡಿದ್ರಿ. ಯಾವ ಕಾನೂನು ನೀವು ಪಾಲಿಸಿದ್ರಿ? ಯಾವ ಸಂವಿಧಾನ? 90 ಬಾರಿ ಕಾಂಗ್ರೆಸ್ ಇತರ ಸರ್ಕಾರಗಳು ಬದಲಾದವ್ರು ನೀವು. ನೀವೇನ್ರಿ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಹತ್ರ ಏನೂ ಇಲ್ಲ. ನೀವು ಸಂವಿಧಾನ ಮಾಡಲು ನೀವು ಇರೋದೇ 3 ಸ್ಟೇಟ್ ಅಲ್ಲಿ, ಇನ್ನು ಅದನ್ನೂ ಹೋಗುತ್ತೀರಾ ನೀವು? ನಿಮ್ಮ ಅಭಿಪ್ರಾಯ ಏನಾಯ್ತು? ನಿಮ್ಮ ಅಭಿಪ್ರಾಯ ನಟರಾಜ್ಗೌಡರು ಉತ್ತರ ಕೊಡ್ಲಿ ಅದಕ್ಕೆ. ಒಂದ್ 2-3 ಉದಾಹರಣೆ ಕೊಟ್ಟು ಹೇಳಿ. ಕೇಳಿ. ಈಗ ಬ್ರಾಹ್ಮಣರ ಹತ್ಯೆ ಆಯ್ತು ಅಂತ 1948 ಅಲ್ಲಿ ಅದು ಆಗಬಾರ್ದಿತ್ತು. ಮಹಾತ್ಮ ಗಾಂಧಿಯ ಹತ್ಯೆ ಆದ ಮೇಲೆ ಯಾರು ಅದನ್ನು ಷಡ್ಯಂತ್ರ ಮಾಡಿ ಅವ್ರನ್ನ ಹತ್ಯೆ ಮಾಡಿದ್ರು, ಹಂಗಾಗಿ ಅಲ್ಲಿನ ಜನ ಆಕ್ರೋಶಗೊಂಡು ಮಹಾತ್ಮ ಗಾಂಧಿ ಹತ್ಯೆ ನಂತರ ಆದಂತದ್ದು ಅದು ಆಗಬಾರ್ದಿತ್ತು. ಸಿಖ್ಖರ ಹತ್ಯೆ ಆದಾಗಲೂ ಕೂಡ ಅದು ಆಗಬಾರ್ದಿತ್ತು. ನಾವು ಇವತ್ತು ವಿಷಾದ ಪಡಿಸಿದೀವಿ, ಅದು ಕಾನೂನು ಕ್ರಮ ತಗೊಂಡಿದೆ ಆಗಿದೆ. ಆದ್ರೆ ಗುಜರಾತ್ನ ನರಮೇಧ ಇದೆಯಲ್ಲ, ಅದು ಕಣ್ಣು ಮುಂದೆ ಆಗಿದ್ದು, ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದು. ಅವ್ರಿಗೆ ಪ್ರಮೋಷನ್ ಕೊಟ್ಟು ಇವತ್ತು ಪ್ರೈಮ್ ಮಿನಿಸ್ಟರ್ ಮಾಡಿದ್ದೀರಿ. ಬಿಡಿ. ಪ್ರಶ್ನೆ. ನಮಸ್ತೆ ಸರ್, ನಾನು ಲೋಹಿತ್ ಅವ್ರಿಗೆ ಕೇಳಬೇಕು ಅನ್ಕೊಂಡಿದ್ದೀನಿ. ನನ್ನ ಹೆಸರು ಜಯ ವೆಂಕಟೇಶ್ ಅಂತ. ಕಪಿಲ್ ಸಿಬಲ್ ಅವರು ಕಾಕ್ರೋಚ್ ಪಕ್ಷ ಇವಾಗೆಲ್ಲ ನೋಡಿದ್ದೀರಾ, ಕೇಳ್ಕೊಂಡಿದ್ದೀರಾ ತುಂಬಾ ಕಾಕ್ರೋಚ್ ಅಂತ. ಕಾಕ್ರೋಚ್ ಪಕ್ಷಕ್ಕೆ 1 ಕೋಟಿ ದೇಣಿಗೆನ ಕೊಟ್ಟಿದ್ದಾರೆ. ಆಕ್ಚುಲಿ ಅದು ಅನ್ರಿಜಿಸ್ಟರ್ಡ್, ಇನ್ನೂ ರಿಜಿಸ್ಟರ್ಡ್ ಆಗಿಲ್ಲ. ಈ ದೇಣಿಗೆ ಎಲ್ಲಿಗೆ ಹೋಗುತ್ತೆ, ಹೇಗೆ ಹೋಗುತ್ತೆ, ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳಿ ಸರ್. RSS ದೇಣಿಗೆ ಇದು ರಿಜಿಸ್ಟರ್ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಪಿಲ್ ಸಿಬಲ್ ಕೊಟ್ಟಿರೋ ಮಾಹಿತಿನೇ ಇಲ್ಲಲ್ಲ ನಮ್ಗೆ. ಕೊಟ್ಟಿದ್ರು ಕೂಡ ಕಪಿಲ್ ಸಿಬಲ್ ಅವರು 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ನೀವು ಅಂಕಿಅಂಶ ಹೇಳ್ತಾ ಇದ್ದೀರಾ. ಕೊಟ್ಟವ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ, ಈಸ್ಕೊಂಡವ್ರ ಬಗ್ಗೆ ಮಾಹಿತಿ ಇದೆ. ಈಸ್ಕೊಂಡವರು ಆಡಿಟಿಂಗ್ ಮಾಡಬೇಕು, ಆಡಿಟಿಂಗ್ ರಿಪೋರ್ಟ್ ಕೊಡಬೇಕು, ಇದಕ್ಕೆ ಬದ್ಧತೆ ಅವ್ರು ತೋರಿಸಬೇಕು. ಅವರು ನೋಂದಣಿ ಆಗಿಲ್ಲ ಅಂದ್ರೆ ನೋಂದಣಿ ಮಾಡಿಕೊಂಡು ಆ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡಬೇಕು. ಇದಕ್ಕೆ ನಾನು ಅದ್ರ ಪರವಾಗಿದ್ದೀನಿ. ಹಂಗೆ ಕೂಡ ಇವರು ಕೂಡ ಯಾರು ಗುರುದಕ್ಷಿಣೆ ಕೋಟಿ ಕೊಡ್ತಾರೆ ಅದು ಮಾಹಿತಿ ಆಗಬೇಕು, ಯಾರು ಈಸ್ಕೊಳ್ತಾವ್ರೆ ಅದು ಆಡಿಟಿಂಗ್ ಆಗಬೇಕು.